ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಂತರ್ ಮಂತರ್ನಲ್ಲೇ ಮಾತುಕತೆ ನಡೆಸಬೇಕು ಅಂತ ಕಾಂಗ್ರೆಸ್ ಜನತಾ ಪಾರ್ಟಿ ಆಗ್ರಹಿಸ್ತಾ ಇದೆ. ಅವ್ರು ಹೇಳಿದ ಜಾಗಕ್ಕೆಲ್ಲ ಬರಕ್ಕಾಗಲ್ಲ, ನಾವು ಹೇಳಿದಾಗ ಅವ್ರು ಬರಬೇಕು ಅಂತ ಕೇಂದ್ರ ಹೇಳ್ತಾ ಇದೆ. ನಾವು ರೆಡಿ ಇದ್ದೀವಿ ಮಾತುಕತೆಗೆ, ಬಟ್ ಕಂಡೀಷನ್ಸ್ ಹಿಂಗಿದೆ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಂದೇಶವನ್ನ ಸಿಜೆಪಿ ಅವರು ಕೊಟ್ಟಿದೆ. ಅವ್ರಿಗೆ ಯಾವಾಗ ಬೇಕೋ ಆಗ ನಾವು ಮಾತುಕತೆ ನಡೆಸಕ್ ಆಗಲ್ಲ, ನಾವು ಆಹ್ವಾನಿಸಿದಾಗ ಮಾತುಕತೆಗೆ ಬರಬೇಕು ಅಂತ ಜೆ.ಪಿ. ನಡ್ಡಾ ಮೊದಲ ಸುತ್ತಿನ ಮಾತುಕತೆಯನ್ನು ನಡೆಸಿದ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ನಡ್ಡಾ ನಿವಾಸಕ್ಕೆ ಬರೋದಕ್ಕೆ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಒಪ್ತಾ ಇಲ್ಲ. ಎರಡೂ ಕಡೆ ಈಗೋ ಪ್ರಾಬ್ಲಮ್ ಇದೆ. ಇಶ್ಯೂ ಎರಡೂ ಕಡೆಗಳಲ್ಲೂ ಅಡ್ರೆಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಜಾಗದ ವಿಚಾರ, ಸಮಯದ ವಿಚಾರ ಈಗ ಅಡ್ಡಗಾಲ ಆಗಿದೆ. ನಿಜವಾಗ್ಲೂ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಒಲ್ಲದ ಮನಸ್ಸಿಗೆ ಗಂಡನಿಗೆ ಮೊಸರಲ್ಲೂ ಕಲ್ಲು ಅಂತಾರಲ್ಲ, ಹಂಗಾಗಿದೆ ಇದು ಕತೆ. ಇಬ್ಬರಿಗೂ ಆಕ್ಚುಲಿ ಏನು ಕನ್ಕ್ಲೂಷನ್ ಬೇಡವಾ, ಲಾಜಿಕಲ್ ಏನು ಬೇಡವಾ ಅಂತ ಅನ್ಸುತ್ತೆ. ಜಾಗ, ಸಮಯ ಈ ವಿಚಾರದಲ್ಲಿ ಏನಕ್ಕೆ ನೆಗೋಸಿಯೇಷನ್ ಅಂತ. ಕಾಕ್ರೋಚ್ ಪಾರ್ಟಿಗೆ ಏನು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಕೇಳಿದ್ರೆ ನಾವು ಇವ್ರನ್ನ ಬೆಂಡ್ ಮಾಡಿಸಿದೀವಿ ನೋಡಿ ಅಂತ ತೋರಿಸ್ಕೋಬೇಕು. ಕೇಂದ್ರಕ್ಕೆ ಏನು ಅಂದ್ರೆ ನಾವು ಇವ್ರನ್ನ ಅಡ್ರೆಸ್ ಮಾಡಿದೀವಿ ಅಂತ ತೋರಿಸ್ಕೋಬೇಕು. ಈ ಬೇಡಿಕೆಗಳನ್ನ ನಾವು ತೋರಿಸ್ತಾ ಇದೀವಲ್ಲ, ಈ ಬೇಡಿಕೆಗಳು ಡೇ 1 ಇಂದ ಕೂಡ ಇದೆ. ಬೇಡಿಕೆಯಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನಂಬರ್ 1, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಂದ್ರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಜೆಪಿ ನಿಯೋಗದವರು. ಎರಡನೇ ಬೇಡಿಕೆ ಅಂತ ಹೇಳಿದ್ರೆ, ಮೃತರಾದ್ರಲ್ಲ ನೀಟ್ ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಅಕ್ರಮ ಆಯಿತು, ರೀ ಎಕ್ಸಾಮ್ ಅಂತ ಹೇಳಿದಾಗ ಭಯ ಬಿದ್ದು ಖಿನ್ನತೆಗೊಳಗಾಗಿ ಮೃತರಾಯ್ತು 20 ಜನ ವಿದ್ಯಾರ್ಥಿಗಳು. ಸೊ ಅವ್ರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅನ್ನೋದು ಎರಡನೇ ಡಿಮ್ಯಾಂಡು. ಮೂರನೇ ಡಿಮ್ಯಾಂಡು FIR ಅನ್ನ ರದ್ದು ಮಾಡಬೇಕು. ಈಗ ಮೊನ್ನೆ 10ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳ ಮೇಲೆ, ಸಂಘಟನೆಯವರ ಮೇಲೆಲ್ಲ FIR ಆಗಿದೆಯಲ್ಲ, ಅದನ್ನೆಲ್ಲ ರದ್ದುಗೊಳಿಸಬೇಕು ಅಂತ 3 ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೆಗೋಸಿಯೇಷನ್ಗೆ ಎರಡೂ ಪಾರ್ಟಿಯವರು ರೆಡಿ ಅಂತಿದ್ದಾರೆ. ಬಟ್ ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ಎರಡೂ ಪಾರ್ಟಿಯವರು ಮುಂದಾಗ್ತಿಲ್ಲ. ಹಠ ಸಾಧನೆ, ಅನುಕೂಲಗಳ ಚಿಂತನೆ ಇವೆಲ್ಲವೂ ಕೂಡ ವಿಚಿತ್ರ ಪರಿಸ್ಥಿತಿ ಮುಂದುವರಿಯುವಂತೆ ಮಾಡ್ತಾ ಇದೆ. ಬಟ್ ತುಂಬಾ ಲೇಟಾಗಿ ಅಡ್ರೆಸ್ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗಿ ಇವತ್ತಿಗೆ 33ನೇ ದಿನ. ಅಣ್ಣಾ ಹಜಾರೆ ಅವರ ಮೂಮೆಂಟು, ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಆ ಮೂಮೆಂಟ್ ಸ್ಟಾರ್ಟ್ ಆಗಿ 10-11ನೇ ದಿನಕ್ಕೆ ಅಡ್ರೆಸ್ ಮಾಡೋದಕ್ಕೆ ಶುರು ಮಾಡಿದ್ರು. ತುಂಬ ಲೇಟ್ ಆಯಿತು. ಇಲ್ಲಿ ಇಶ್ಯೂಗಳು ಬೇರೆ ಇರ್ಬೋದು, ಬಟ್ ಸ್ಪಂದಿಸಿದಂತಹ ಟೈಮಿಂಗ್ ಬೇರೆ.